ಶಾಂತವೇರಿ ಗೋಪಾಲಗೌಡ ಆಸ್ಪತ್ರೆಗೂ ಕೂಡ ಸಿಲಿಂಡರ್ ಎಫೆಕ್ಟ್ ತಟ್ಟಿದೆ. ಶಾಂತವೇರಿ ಆಸ್ಪತ್ರೆ ಕ್ಯಾಂಟೀನ್ಗೆ ವಾಣಿಜ್ಯ ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ. ರೋಗಿಗಳಿಗೆ ತೊಂದರೆ ಆಗದಂತೆ ತಿಂಡಿ ಕೊಡ್ತಾ ಇರೋ ಕ್ಯಾಂಟೀನ್. ನಿನ್ನೆ 6 ಸಿಲಿಂಡರ್ ಸಪ್ಲೈ ಇತ್ತು, ಆದ್ರೆ ಇವತ್ತು ಸಿಲಿಂಡರೇ ಸಿಗ್ತಾ ಇಲ್ಲ. ಕ್ಯಾಂಟೀನ್ಗೆ ಪೂರಿ, ದೋಸೆ ಇದೆಲ್ಲವನ್ನ ಕಟ್ ಮಾಡಿದ್ದಾರೆ. ಈ ಐಟಂಗಳನ್ನ ಮಾಡಲಾಗ್ತಾ ಇಲ್ಲ. ಕ್ಯಾಂಟೀನ್ ಸಿಬ್ಬಂದಿ ಪರದಾಡ್ತಾ ಇದ್ದಾರೆ. ನಿನ್ನೆ 6 ಸಿಲಿಂಡರ್ ಸಪ್ಲೈ ಆಯಿತು, ಆದರೆ ಇವತ್ತು ನೋಡಿದ್ರೆ 1 ಸಿಲಿಂಡರ್ ಇಲ್ಲ. ಮಧ್ಯಪ್ರಾಚ್ಯ ಯುದ್ಧ ಎಫೆಕ್ಟ್ನಿಂದಾಗಿ ಈಗಾಗಲೇ ಆಸ್ಪತ್ರೆಗಳಿಗೂ ಕೂಡ ಸಿಲಿಂಡರ್ ಅಭಾವ ಸೃಷ್ಟಿಯಾಗಿರುವಂಥದ್ದು. ಆಸ್ಪತ್ರೆಯ ಪಕ್ಕದಲ್ಲಿರುವಂತಹ ಕ್ಯಾಂಟೀನ್ಗಳು ಏನಿದ್ದಾವೆ, ಕ್ಯಾಂಟೀನ್ಗಳಿಗೂ ಈಗ ಸಿಲಿಂಡರ್ ಸಪ್ಲೈ ಆಗದೆ ಭಾರಿ ಸಮಸ್ಯೆ ಆಗಿರುವಂಥದ್ದು. ಸದ್ಯಕ್ಕೆ ನಾವು ವಿಕ್ಟೋರಿಯಾ ಆಸ್ಪತ್ರೆಯ ಬಳಿದೀವಿ. ಇಲ್ಲಿರುವಂತಹ ಕ್ಯಾಂಟೀನ್ಗಳಿಗೂ ಕೂಡ ಈಗ ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಇರುವಂಥದ್ದು. ನಿನ್ನೆ 6 ಸಿಲಿಂಡರ್ ಸಪ್ಲೈ ಆಗಿತ್ತು, ಅದಾದ ಬಳಿಕ ಇವತ್ತು 1 ಕೂಡ ಸಿಲಿಂಡರ್ ಸಪ್ಲೈ ಆಗಿಲ್ಲ. ಹಾಗಾಗಿ ಸದ್ಯಕ್ಕೆ ಭಾರಿ ಸಮಸ್ಯೆಯಲ್ಲಿರುವಂಥದ್ದು. ಈಗಾಗಲೇ ಮೆನು ಏನು ಇತ್ತು ಅದರಲ್ಲಿ 1-2-3 ತಿಂಡಿಗಳನ್ನು ಕೂಡ ಕಟ್ ಮಾಡಲಾಗಿದೆ. ಪೂರಿ ಇರ್ಬೋದು, ದೋಸೆ ಇರ್ಬೋದು, ಇಂಥ ತಿಂಡಿಗಳನ್ನು ಈಗಾಗಲೇ ಕಟ್ ಮಾಡಿಕೊಳ್ಳಲಾಗಿದೆ. ಯಾಕಂದರೆ ಗ್ಯಾಸ್ ಅಭಾವದಿಂದಾಗಿ ಮತ್ತಷ್ಟು ಬರುವಂತಹ ರೋಗಿಗಳ ಕಡೆಯವರು ಏನಿದ್ದಾರೆ ಅವ್ರುಗಳಿಗೆ ತೊಂದರೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಮೆನು ಕೂಡ ಕಟ್ ಮಾಡಿರುವಂಥದ್ದು. ವಿಕ್ಟೋರಿಯಾ ಆಸ್ಪತ್ರೆ ಅಂತಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ರೋಗಿಗಳು ಬರ್ತಾರೆ, ಅವರಿಗೆ ತಿಂಡಿ ಬೇಕಾಗುತ್ತೆ. ಜೊತೆಗೆ ಹೊರ ರೋಗಿಗಳಿರ್ತಾರೆ, ಒಳರೋಗಿಗಳಿರ್ತಾರೆ. ಒಳರೋಗಿಗಳಿಗೆ ಆಸ್ಪತ್ರೆಯಿಂದನೇ ತಿಂಡಿ ಕೂಡ ಸಪ್ಲೈ ಆಗುತ್ತೆ. ಆದರೆ ಹೊರ ರೋಗಿಗಳಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಇರುವಂತಹ ಹೊರ ರೋಗಿಗಳಿಗೆ ತಿಂಡಿ ಬೇಕು ಅಂತಂದರೆ ಕ್ಯಾಂಟೀನ್ಗೆ ಬರ್ತಾರೆ. ಸುಮಾರು ದಿನಕ್ಕೆ 500-600 ಜನ ಹೊರ ರೋಗಿಗಳು ಅವರ ಮನೆಯವರು ಬಂದು ತಿಂಡಿಯನ್ನು ತಗೊಳ್ಳೋಕ್ಕೆ ಅಂತ ಹೇಳಿ ಕ್ಯಾಂಟೀನ್ಗೆ ಬರ್ತಾರೆ. ಆದರೆ ಕ್ಯಾಂಟೀನಲ್ಲೂ ಕೂಡ ಇವಾಗ ಅಭಾವ ಸೃಷ್ಟಿಯಾಗಿರುವಂಥದ್ದು. ಸಿಲಿಂಡರ್ ಸಿಗ್ತಾ ಇಲ್ಲ. ಇವತ್ತು 1 ಕೂಡ ಸಿಲಿಂಡರ್ ಸಿಗದೇ ಇರುವಂತಹ ನಿಟ್ಟಿನಲ್ಲಿ ಏನು ಮಾಡಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ಈಗ ಇರುವಂತಹ ತಿಂಡಿ ಮೆನು ಕಟ್ ಮಾಡಿ ಅದರಲ್ಲಿ ಒಂದಷ್ಟು ತಿಂಡಿಯನ್ನು ಕೊಡಲಾಗ್ತಾ ಇದೆ. ಆದರೆ ಏನಾದರೂ ಮತ್ತೆ ಶಾರ್ಟೇಜ್ ಅಂದರೆ ಇನ್ನು ಇವತ್ತು ಸಿಲಿಂಡರ್ ಸಿಗಲೇ ಇಲ್ಲ ಅಂತಂದರೆ ಕ್ಯಾಂಟೀನ್ ಕೂಡ ಬಂದ್ ಮಾಡುವಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.